ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ 16 ನ್ಯೂಸ್ಗೆ ಸ್ವಾಗತ. ಇಂದಿನ ಒಂದು ಕಂಡ ಹಾಗೆ ಸಂಚಿಕೆಗೆ ಪ್ರಥಮವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಏನಪ್ಪಾ ಅಂತಂತಂದ್ರೆ ಇವತ್ತಿನ ಒಂದು ಚರ್ಚೆಯ ಚೌಕಟ್ಟು ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಡಿಕೆಶಿ ಸತೀಶರ ನಡುವಿನ ಯುದ್ಧ ಕಾಂಗ್ರೆಸ್ ನಾಶಕ್ಕೆ ಪ್ರಥಮ ಮೆಟ್ಟಿಲು. ಕಾಂಗ್ರೆಸ್ನಲ್ಲಿ ಸಿಎಂ ಆಗೋದು ಯಾರು? ಸರ್ಕಾರ ಉಳಿಯೋದಕ್ಕೆ ಕಾರಣ ಕೇವಲ ಸಿದ್ದು ಇಲ್ಲದ ಕಾಂಗ್ರೆಸ್ ಗತಿಯೇನು? ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ, ಯಾರಿಗೆ ಸಿಎಂ ಪಟ್ಟ? ಜಾರಕಿಹೊಳಿ ಬಲಿಷ್ಠರೋ ಡಿಕೆ ಶಿವಕುಮಾರ್ ಬಲಿಷ್ಠರೋ? ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ. ಜಾರಕಿಹೊಳಿ ಸಿಎಂ ಆದರೆ ಯೋಗ್ಯವೋ? ಡಿಕೆ ಶಿವಕುಮಾರ್ ಆದರೆ ಯೋಗ್ಯವೋ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಚರ್ಚೆ ಚೌಕಟ್ಟನ್ನ ಹಾಕಾಗೈತೆ. ಆಮೇಲೆ ಇನ್ನೊಂದು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತವರ್ ಸಾಹೇಬರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಸ್ವಾಗತ. ಕಣ್ಣಾಗಿ ಶೋನ್ಲೆ ಸರ್, ಇದು ಡಿಕೆಶಿ ಮತ್ತು ಸತೀಶರ ನಡುವಿನ ಯುದ್ಧ ಕಾಂಗ್ರೆಸ್ನ ಅವನತಿಗೆ ಕಾರಣ ಆಗ್ತಿದೆಯಾ, ಇಲ್ಲಪ್ಪ ಅಂದ್ರೆ ಕಾಂಗ್ರೆಸ್ ಮುಗಿಯೋದಕ್ಕೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತಾಯಕ್ಕೆ ಪ್ರಥಮ ಮೆಟ್ಟಿಲ? ಇದು ಇದೇ ರೀತಿ ಮುಂದುವರೆದ್ರೆ ಮೋಸ್ಟ್ಲಿ ಇದು ದೊಡ್ಡ ಆಘಾತ ನೀಡಬಹುದು ಭವಿಷ್ಯದಲ್ಲಿ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಇರುತ್ತಿರುವಂಥದ್ದು ಇವತ್ತಿನ ಆಧಾರ ಏನಪ್ಪ ಅಂತಂದ್ರೆ ಅವರು ಒಗ್ಗಟ್ಟಾಗಿ ಬಂದು ಸರ್ಕಾರವನ್ನು ಸರಿಯಾಗಿ ನಡೆಸಿ ತೋರಿಸ್ಬೇಕಾಗ್ಯದ. ಜೊತೆಗೆ ಮೋದಿಯವರ ಆಡಳಿತಕ್ಕಿಂತಲೂ ನಮ್ಮ ಆಡಳಿತ ಭಿನ್ನ, ನಾವು ಉತ್ತಮ ಆಡಳಿತ ಕೊಡಬಲ್ಲೆವು, ನಮ್ಮಲ್ಲಿ ಒಗ್ಗಟ್ಟು ಫಿಕ್ಸ್ ಅದ ಅನ್ನೋದನ್ನು ತೋರಿಸ್ಬೇಕಾಗ್ಯದ. ಯಾಕಂದ್ರೆ ಇವತ್ತು ಇದನ್ನೆಲ್ಲ ಈ ಒಂದು ದೊಡ್ಡ ಪ್ರಮಾಣದ ಸಣ್ಣ ವಿಷಯ ಬೈತಿಂದ್ರೆ ಏನೋ ನಮ್ಮ ಸಿದ್ದು ಅವರ ಮಗ ಮಾತಾಡಿದ್ದನ್ನು ದೊಡ್ಡ ಇಶ್ಯೂ ಮಾಡೋದು, ಸತೀಶ್ ಅವ್ರು ಯಾವುದೋ ಒಂದು ಸಂದರ್ಭ ಏನೋ ಮಾತಾಡಿದ್ದನ್ನು ದೊಡ್ಡ ಇಶ್ಯೂ ಮಾಡೋದು ಇಲ್ಲ ಸರ್. ಇಲ್ಲ, ಒಂದು ನಿಮಿಷ ಅದಕ್ಕೆ ಹೇಳ್ತಾ ಇದ್ದೀನಿ. ಡಿಕೆಶಿ ಅವ್ರು ಏನೋ ಮಾತಾಡಿದ್ರು ಯಾವುದಕ್ಕೂ ತಂದು ಹಚ್ಚೋದು, ಇಲ್ಲಿ ಒಂದಿಷ್ಟು ಷಡ್ಯಂತ್ರ ಅಂತಿರೋ ಅಥವಾ ನಮ್ಮಲ್ಲಿ ಒಂದು ಗೋಧಿ ಮೀಡಿಯಾ ಅಂತ ಕರ್ಕೊಂಡು ಇಲ್ಲ ಸರ್, ಇದಕ್ಕೆ ಕಾರಣ ಮತ್ತೆ ಸಿದ್ದು ಅವರೇ ಆದಂಗ ಆಗ್ಲಿಲ್ವಾ ಇದಕ್ಕೆ? ಅದಕ್ಕೆ ಇಲ್ಲ, ಈಗ ಒಂದು ಹೇಳು, ಈ ಒಂದು ಜಗಳಕ್ಕೆ ಕಾರಣ ಸಿಎಂ ಸಿದ್ದರಾಮಯ್ಯ ಅದು ನಂತರದ ವಿಚಾರ. ಈಗ ಮೊದಲನೇ ವಿಚಾರಪ್ಪ ಅಂದ್ರೆ ಇವ್ರು ತಿಳ್ಕೊಬೇಕಾಗಿದ್ದು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಇವ್ರು ತಿಳ್ಕೊಬೇಕಾಗಿತ್ತು ನಾಶಕ್ಕೆ ಕಾರಣ ಅಂದ್ರೆ ಕೇಳ್ತಾ ಇದ್ದಾರೆ. ಹೌದು, ನಾಶಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ಸಣ್ಣ ಮಾತುಗಳನ್ನ ಸಹಿತ ಬಗ್ಗೆ ಎಚ್ಚರ ಬಳಸಬೇಕಾಗಿತ್ತು. ಯಾಕಂದ್ರೆ ನಮ್ಮ ಎದುರಾಳಿಗಳು ಬುದ್ಧಿವಂತರು, ಮೈಯೆಲ್ಲ ಕೈ ಕಾಲ ಕಣ್ಣಿಗೆನೆಲ್ಲ ಇದ್ದಾವೆ ಅವ್ರಿಗೆ. ಅಕ್ಟೋಪಸ್ ಹಿಡಿತಿದ್ದಂಗೆ ಅವ್ರದ್ದು. ಅಂದರೆ ಕರ್ನಾಟಕದಲ್ಲಿ ಬಿಟ್ಟಿದ್ದೇ ಹೆಚ್ಚಿನ ಮಾತದು. ಇಲ್ಲದ ಮೊನ್ನೆ ಎಲೆಕ್ಷನ್ದಲ್ಲಿ 2023 ಎಲೆಕ್ಷನ್ದಲ್ಲೇ ಕರ್ನಾಟಕವು ಸಹಿತ BJP ಮೈ ಆಗಿ ಹೋಗಿಬಿಡ್ತಿತ್ತು. 135 ಸೀಟ್ಗಳು ಆಯ್ಕೆ ಆದವು ಅಂತೇಳಿ ಇಲ್ಲಿ ಪಕ್ಷಾಂತರ ಇಡುವರಿಗೆ ಆಗಿಲ್ಲ. ಇಲ್ಲಾಂದ್ರೆ ಅಷ್ಟೇ ಒಂದು ಎಡ್ಜ್ ಮೇಲೆ 113 120 ಒಳಗಾಗಿದ್ರೆ ಇವತ್ತು BJP ಸರ್ಕಾರದಲ್ಲಿ ಇರ್ತಿತ್ತು ಅನ್ನೋದ್ರಲ್ಲಿ ಎರಡು ಮಾತಾಗಿಲ್ಲ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ನೋಡಿದ್ದೀವಿ, ಹರಿಯಾಣದಲ್ಲಿ ನೋಡಿದ್ದೀವಿ, ಬೇರೆ ಬೇರೆ ಕಡೆ ನೋಡಿದ್ದೀವಿ. ಅಂದ್ರೆ ಸಮ ಕುಸ್ತಿ ಆಗಿತ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇವತ್ತು ಕಾಂಗ್ರೆಸ್ ಇರ್ತಿರಲಿಲ್ಲ. ಅದಕ್ಕೆ ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಇಲ್ಲಿ ಪ್ರತಿಯೊಬ್ಬ ನಾಯಕರು ಡಿಕೆಶಿ ಇರ್ಬೋದು, ಸ್ವತಃ ಒಂದು ಮೊದಲು ಕಾಂಗ್ರೆಸ್ ನಾಶಕ್ಕೆ ಹೇಳತ್ತಿದ್ದ ನಿಮಗೆ ಇವ್ರು ಎಷ್ಟು ಮೈಯೆಲ್ಲ ಕಣ್ಣಿಗೂ ಮಾತಾಡಿದ್ರು ಒಳ್ಳೇದು. ಯಾಕಂದ್ರೆ ಎದುರಾಳಿ ಸಾಮಾನ್ಯರಲ್ಲ. ನಾನೊಂದು ಮಾತಾಡ್ತೀನಿ, ಅವ್ರ ವಿಚಾರದಲ್ಲಿ ನಾನು ಪಾರ್ಟಿಗೋಸ್ಕರ ತುಂಬಾ ದುಡಿದಿದ್ದೀನಿ. ಆಮೇಲೆ ಸತೀಶ್ ಜಾರಕಿಹೊಳಿ ಅವರಲ್ಲಿ ಏನಪ್ಪ ಅಂತಂದರೆ ನಾನು ಪಾರ್ಟಿಗೋಸ್ಕರ ತುಂಬ ದುಡಿದಿದ್ದೀನಿ. ಪರಮೇಶ್ವರ್ ಅವರಂತೂ ಮುಗ್ದೆ ಹೋಯ್ತು, ನಾನು ಹಿರಿಯ ನಾಯಕ ಸಿದ್ದರಾಮಯ್ಯನವ್ರಿಗಿಂತ ಹಿರಿಕ ನಾನು ಪಕ್ಷಕ್ಕೆ. ಆಮೇಲೆ ಅದೇ ರೀತಿ ನನ್ನದೇ ಆದಂಥ ಒಂದು ಚರಿಸ್ಮಾ ಐತೆ, ನನ್ನದೇ ಆದಂಥ ಒಂದು ಅವರ ಐತೆ, ನಾನು ಅದನ್ನು ಹ್ಯಾಂಡಲ್ ಮಾಡ್ಕೊತೀನಿ, ನಾನು CM ಆಗ್ಬೇಕಂತ ಅವರು ಪಾಟೀಲ್ ಅವರು ಕೂಡ ಇವಾಗ ಬೆನ್ನತ್ತಿದ್ದಾರೆ ನನ್ನೂ CM ಮಾಡ್ರಿ ಅಂತ. ಸೊ ನಾನೇನು ಕೇಳ್ತಿದ್ದೀನಿ ಅಂದರೆ ಸರ್, ಎಲ್ರದ್ದು ಅವ್ರದ್ದೇ ಆದಂಥ ಒಂದು ವರ್ಕನ್ನು ಎನಿಸೋದಕ್ಕೇನೆ ನಿಂತಿದ್ದಾರೆ. ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ ಪಾರ್ಟಿಗೋಸ್ಕರ. ಬಟ್ ಇವಾಗ ಅಲ್ಲಿ ಪಾರ್ಟಿನೇ ಇಲ್ಲಪ್ಪ ಅಂತಂತಂದರೆ ಮುಂದೆ ಏನಾಗುತ್ತೆ? ಬೇರೆ ಪಾರ್ಟಿ ಅದನ್ನೇ ಹೇಳ್ತಾ ಇರೋದು. ಈ ಭಿನ್ನ ಮತ ಸಣ್ಣ ಮಾತುಗಳು ಅದನ್ನು ಸರಿಯಾಗಿ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡುವಲ್ಲೇ ಪ್ರವೀಣರು ನಮ್ಮ BJPಗರು ಅಥವಾ ಇವತ್ತು JDS ಗಿಂತ BJPಗರು. ಯಾಕಂದ್ರೆ ಈಗ ಆಡಳಿತ ಹೇಳ್ತಿದ್ದೇನೆ ಅವರು
ಕಾಂಗ್ರೆಸ್ನ ಸಣ್ಣ ಸಣ್ಣ ದೋಷಗಳನ್ನು ತೋರಿಸಿ ನಾವು ಒಳ್ಳೆ ಆಡಳಿತ ಕೊಡಬಲ್ಲಿವು, ಯೋಗ್ಯ ಆಡಳಿತ ಕೊಡಬಲ್ಲಿವು, ದೇಶದ ಬಡತನ ಓಡಿಸಬಲ್ಲಿವು ಅಂತ ಇಡೀ ದೇಶಕ್ಕೆ ಕನ್ವಿನ್ಸ್ ಮಾಡಿ 2014 2 ಕೋಟಿ ಉದ್ಯೋಗ ಕೊಡ್ತೀವಿ ನಿಮಗೆ. ಹೌದು, ನಿರುದ್ಯೋಗಿತ್ತು ಅವತ್ತು. ಅದಕ್ಕೆಲ್ಲ ಕಾಂಗ್ರೆಸ್ನ ಕಾರಣ. ಈಗ ಕೇಳ್ರಿ, ನಾ ಪೂರ್ವ ಹೇಳೋದು ಕೇಳ್ರಿ, ನಡಕದ ದಿಶಾವಲು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆವತ್ತು ಇದನ್ನೆಲ್ಲ ಹೇಳಿ ಕಾಂಗ್ರೆಸ್ ಸೋಲಿಗೆ ಕಾರಣ ಆದಂಥವು. ಕಾಂಗ್ರೆಸ್ನಿಗೆ ಈ ಒಂದು ದುರಾಡಳಿತ ಆವತ್ತಿಂದು ಇವತ್ತು ತಿಕ್ಕಾಟ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನನ್ನಿಂದನೂ ಆಗ್ಯದ. ಡಿ ಕೆ ಶಿ ಅವ್ರು ಯಾಕ್ರಿ ಒಬ್ಬರಿಂದ ಆಯ್ತಾ? ಇಲ್ಲೇ ಮನೆ ಗೆಲುವ ಡಿ ಕೆ ಶಿ ಅವರು ಕಾರಣರು, ಸತೀಶ್ ಅವರು ಒಬ್ಬರಿಂದ ಆಯ್ತಾ? ಇಲ್ಲ, ಅವರು ಕಾರಣರು. ಮುಂದೆ ಅದೇ ಕಾಲಕ್ಕೆ CM ಸಿದ್ದರಾಮಯ್ಯನವರು ಅವರೊಬ್ಬರೇ ಅಲ್ಲ, ಎಲ್ಲರೂ ಒಗ್ಗಟ್ಟಾಗೆ ಜೊತೆಗೆ ರಾಹುಲ್ ಗಾಂಧಿ ಪಾದಯಾತ್ರೆ ಮಾಡಿದ್ರಿಂದಾಗೆ ಜನರಲ್ಲಿ ವಿಶ್ವಾಸ ಮೂಡಿದ್ರಿಂದಾಗೆ ಮತ್ತು ಈ 10 ವರ್ಷಗಳಲ್ಲಿ 2023 9 ವರ್ಷ ಆಗಿತ್ತು BJP ಆಡಳಿತ ಕೇಂದ್ರದಲ್ಲೇ, ಅಲ್ಲಿ ಸೋತಿತ್ತು. ಅದ್ರ ಪ್ರಭಾವ ಇಲ್ಲ. ಸಾಕಷ್ಟು ಇಲ್ಲಿ ಬಂದು ನಮ್ಮ ಮೋದಿಯವರು ಬಜರಂಗಿ 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 ಅಂತ ಹೇಳ್ಕೊಂಡು ಎಲ್ಲ ಕಡೆ ಹೇಳಿದ್ರು ಮಾಡಿದ್ರು. ನೀವು ನೋಡಿದಿಲ್ಲ ಅದನ್ನು. ಅಷ್ಟಾಗಿಯೂ ಜನ ಅವ್ರನ್ನ ನಂಬಲಿಲ್ಲ, ಮೆಚ್ಚಲಿಲ್ಲ. ಇದಕ್ಕೆ ಕಾರಣ ಅಂತಂದ್ರೆ ಅವರು ಅಲ್ಲಿ ದುರಾಡಳಿತ ಇತ್ತು ಅನ್ನೋದಕ್ಕಾಗಿ ಇವ್ರಿಗೆ ಅಧಿಕಾರ ಕೊಟ್ಟರು. ಇವರೆಲ್ಲರೂ ಒಗ್ಗಟ್ಟಿನಿಂದ ಆಗೈತ್ರಿ, ಒಬ್ಬರಿಂದ ಆಗಿಲ್ಲದು. ಆಡಳಿತದಲ್ಲಿ ಇವಾಗ ಹೇರ್ಪೇರುಗಳು ಆಗ್ತಾನೆ ಇವೆ. ಏನಂತಂದ್ರೆ ಇವ್ರಿಗೆ ಸರ್ ಮೊದಲೇದಾಗ ಹೇಳ್ಬೇಕಪ್ಪ ಅಂತಂದ್ರೆ ಇವ್ರಿಗೆ ಇದನ್ನೇ ಇಲ್ಲ, ಒಗ್ಗಟ್ಟಿಲ್ಲ. ಆಮೇಲೆ ನಾನ್ ಆಗ್ಬೇಕು CM, ನಾನ್ ಆಗ್ಬೇಕು. ಅದೇ ಹೇಳ್ತಾ ಇರೋದು. ಈಗ ಆಡಳಿತದ ಮೇಲೆ ಧ್ಯಾನನೇ ಇಲ್ಲ, ಮತ್ತೆ ಆಡಳಿತ ದುರಾಡಳಿತ ಆಗದೆ. ಆಡಳಿತದ ಮೇಲೆ ಧ್ಯಾನ ಇರೋಕ್ಕಿಂತ ಹೆಚ್ಚಿಗೆ ಇದ್ರ ಅವಶ್ಯಕತೆ ಇದೇನಾ ಅಂತ ಇವತ್ತು ಇಲ್ಲ. ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಇವತ್ತು ನೋಡ್ರಿ CM ಸಿದ್ದರಾಮಯ್ಯನಿದ್ದಾರೆ. ಸಿದ್ದರಾಮಯ್ಯನವರು ವಯಸ್ಸಿನಿಂದ ಸೀನಿಯರು, ಆಡಳಿತ ನಡೆಸಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಇದ್ದಂಥದ್ದು, ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ಇನ್ನೂ ಇದು ಗ್ಯಾರಂಟಿನ ಫೈನಲ್ ಅಂತಲ್ಲ, ಅದು ಬೇರೆ ವಿಷಯ, ಆ ಚರ್ಚೆ ಮಾಡ್ತಾ ಇಲ್ಲ. ನಿಮ್ಗೆ BJP ಭಿನ್ನವಾದ ಆಡಳಿತ ಕೊಡ್ತಾ ಇದ್ದಾರೆ. ಇಲ್ಲಿ ಭ್ರಷ್ಟಾಚಾರದ ಆ ಮಾತಿಲ್ಲ, 2 ಮಾತಿಲ್ಲ. ಈಗ ಯಾರ ಮೊನ್ನೆ ನಮಗೆ ಇವರಿಗೆ ಆಯ್ಕೆ ಯಾವ ಕಾರ್ಯಕರ್ತರು ಯಾರ್ರಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕಾಂಟ್ರಾಕ್ಟ್ಗಳು 40% ತೋದಿದ್ರು ಅಂತೇಳಿ ಇವತ್ತು 80% ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ನಾ ಹೇಳೋದು ಆಡಳಿತ ತಪ್ಪದ ಇಲ್ಲ ಅಂತಲ್ಲ, ಆದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಟೀಕಾ ಮಾಡೋರು. ಈ ಮುಡಾದ ಬಗ್ಗೆ ಆಗಿರ್ಬೋದು, ಇನ್ನೊಂದ್ರ ಬಗ್ಗೆ ಆಗಿರ್ಬೋದು, ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನೀವು ತಿಕ್ಕಾಡಿದ್ರೆ ಇವತ್ತು ಮುಡಾದು ಸುಳ್ಳಾಗ್ಯದ. ಇವತ್ತು ED ಏನು ಮಾಡ್ತದೆ, EDನೂ ಪ್ರಯತ್ನ ಮಾಡಿದ್ದು, ಅದೇನು ಮಾಡ್ಲಿಕ್ಕೆ ಆಗಿಲ್ಲ. ಏನೋ ಇವತ್ತೊಂದಿಷ್ಟು ನೋಡ್ರಿ ಪ್ಲಸ್ ಆ್ಯಂಡ್ ಮೈನಸಸ್ ಇದಾವೆ, ಒಂದು ಸಮಕೂಸ್ತೆ ಅದ. ಆದ್ರೆ ಒಂದು ನಾವು ನೆನ್ಪಿಡಬೇಕಿಲ್ಲ, BJPಯಲ್ಲಿ ಮೋದಿ ಅನ್ನೋಂಥ ದೊಡ್ಡ ಬ್ರಹ್ಮಾಸ್ತ್ರ ಅದ. ಆ ಅಸ್ತ್ರಕ್ಕೆ ಅನುಕೂಲ ಆಗುವಂಥ ಈ ನಿಮ್ಮ ಡಿವೈಡ್ ಮಾಡ್ಕೊಳ್ಳುವಂತ ಮಾಡಿದ್ರೆ ಸಹಜವಾಗಿ ಡಿ ಕೆ ಶಿ ಅವ್ರಿಗೆ ಆಹ್ವಾನ ಬಂದ ಸುದ್ದಿಗಳಿದ್ದಾವೆ, ಬರ್ರಿ ನಿಮಗೆ CM ಮಾಡ್ತಾನೆ ಅಂತೇಳಿ. ಅದೇ ಕಾಲಕ್ಕೆ ಸತೀಶ್ ಅವ್ರಿಗೂ ನಾವು ಅಲ್ಲಿ ಒಂದೇನೋ ಆಹ್ವಾನಗಳಿದ್ದಾವೆ ಅಂತ ಕೇಳ್ತಾ ಇದ್ವಿ. ನಾವು ಅವ್ರಿಗೂ 40 ಸೀಟ್ ನಮ್ಮನ್ನು ಇದಾವೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಇದ್ರ ಅವಶ್ಯಕತೆ ಅದೇನಾ? ನಾನು 40 ಅದ, ನಾನು 49 ಅದ ಅಂತ ಹೇಳೋದು, ನಂದು 80 ಅದ ಅಂತ ನಾವು ಸಿದ್ದರಾಮಯ್ಯನವ್ರು ಹೇಳೋದು, ಇದ್ರ ಅವಶ್ಯಕತೆ ಇದು ಇಲ್ಲ. ಇವರೆಲ್ಲರೂ ಕೂಡಿದಾಗ ಅದು ಸಂಘ ಆಗಿದ್ರಿ, ಅಲ್ಲೇ ಸಂಘಟನೆ ಆಗಿದೆ. ಮತ್ತು ಇವರು ಇವತ್ತು ಈ ರೀತಿ ಬಡ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ನಾಶ ಹೋಗ್ತದೆ. ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ರಾಜ್ಯ ಯಾವ್ದು ಹೇಳ್ರಿ? ಕರ್ನಾಟಕ ಬಿಟ್ಟರೆ ಸತ್ಯ ಯಾವುದಿಲ್ಲ. ಮತ್ತು ಅಂದಾಗ ಕಾಂಗ್ರೆಸ್ ನಾಶ ಆಗ್ತದ್ರಿ. ಇದು ರಾಹುಲ್ ಗಾಂಧಿ ಸ್ಟ್ರಿಕ್ಟಾಗಿ ಹೇಳಬೇಕಾಗಿದ್ದು. ಹೌದು, ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ಬೇಕು. ಯಾವಾಗಪ್ಪ ಅಂತಂದ್ರೆ ಅವ್ರಿಗೆ ಹೆಚ್ಚು ಶಾಸಕರು ಒಪ್ಪಬೇಕು. ಅದೇ ಕಾಲಕ್ಕೆ ಹೈಕಮಾಂಡನ್ನು ಒಪ್ಪಬೇಕು. ಹೈಕಮಾಂಡ್ಗೆ ಇಂಪಾರ್ಟೆಂಟ್ ಶಾಸಕರು, ಪ್ರಜಾಪ್ರಭುತ್ವ ಶಾಸಕರು ಇಂಪಾರ್ಟೆಂಟ್. ಅದನ್ನು ನಾವು ಇವತ್ತು ನೋಡ್ಬೇಕಾಗಿದೆ. ಅದೇ ಕಾಲಕ್ಕೆ ಪ್ರತಿಯೊಬ್ಬರು ಈಗೇನಾಗ್ಬಿಡ್ತು, ನೀವು ಹೇಳಿದ್ರಿ ಇದೀಗ ಜಸ್ಟ್ ಇಲ್ಲಪ್ಪ ನಾ ಆಗ್ತೀನಿ ಸತೀಶ್ ಅವ್ರ ಮಧ್ಯದಲ್ಲೇ ಇವ್ರ ಮಧ್ಯದಲ್ಲಿ ನಡೆದ ಅಂತೇಳಿ. ಇದಕ್ಕೆ ಇವ್ರ ಮಧ್ಯದಲ್ಲಿ ನಡೆದನೋ ನಡೆಯುವಂಥ ವಾತಾವರಣ ಕ್ರಿಯೇಟ್ ಆಗ್ತಾ ಇದ್ರೆ ಆ ಮಾತು ಬೇರೆ. ಯಾಕಂದ್ರೆ ಮೊನ್ನೆ ನಮ್ಮ CM ಸಿದ್ದರಾಮಯ್ಯನವ್ರ ಮಿತ್ರವ್ರು ಒಂದು ಮಾತು ಹೇಳಿದ್ರು, ಸಿದ್ದರಾಮಯ್ಯನವ್ರನ್ನ ನೀವೇನಾದರೂ ಕೆಳಗಿಳಿಸೋಕೆ ಪ್ರಯತ್ನ ಪಟ್ಟರೆ ಕಾಂಗ್ರೆಸ್ಸನ್ನು ಅವರು ಮಣ್ಣು ಮುಚ್ಚಿ ಹೋಗ್ಬಿಡ್ತಾರೆ ಅಂತ. ಅವರು ವಿಶ್ವನಾಥ್ ಅವರು ಆತ್ಮೀಯ ಮಿತ್ರರನ್ನು ಹೇಳಿದ್ರು. ಅದನ್ನು ನೀವೇನಾದರೂ ಅವ್ರು ಅಂದರೆ ಇದನ್ನ ಈ ಒಂದು ಷಡ್ಯಂತ್ರವನ್ನು CM ಸಿದ್ದು ಅವರೇನೆ ಮಾಡ್ತಿದ್ದಾರಾ ಅಂತ ಅಲ್ಲ. ಅವ್ರಿಗೆ ವಿಶ್ವನಾಥ್ ಅವ್ರಿಗೆ ಆಗೋದಿಲ್ಲ. ಅವರು ಕಾಂಗ್ರೆಸ್ ತಂದವರು ವಿಶ್ವನಾಥ್ ಅವರು ನಮ್ಮ ಸಿದ್ದರಾಮಯ್ಯರವ್ರನ್ನ ತಂದ ಮೇಲೆ ಅವ್ರನ್ನ ಬದಿಗೆ ಸೇರಿಸಿ ಅವರು ಮುಖ್ಯಮಂತ್ರಿ ಆದರು ಅನ್ನೋದು ಅಸಮಾಧಾನ. ಅದಕ್ಕೆ ಸಿದ್ದರಾಮಯ್ಯನ ನೀವು ಇದನ್ನು ತಿಳಿಸ್ಲಿಕ್ಕೆ ಕೊಟ್ರೆ ಅದು ಮುಚ್ಚಿ ಹೋಗ್ತದೆ ಅನ್ನುವಂಗೆ ಮಾತಾಡಿದ್ದಾರೆ. ಅದು ವೈಯಕ್ತಿಕ ಏನೋ ಇದಾವಿಲ್ಲ ಅಂತಲ್ಲ, ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ಸಿಗೆ. ಸರ್, ಇವಾಗ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ CM
ಕಾಂಗ್ರೆಸ್ನಲ್ಲಿ CM ಆಗೋದು ಯಾರು? ಈಗ ಇದ್ದಾರಲ್ರಿ, ಯಾರು ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ನಂಗೆ ತಿಳಿತಾ ಇಲ್ಲ. ಈಗ ಇದ್ದಾರಲ್ಲ ಅವರು, ಅವರ ಬಿಡ್ತಾನಂದಾರ, ವಯಸ್ಸಾಗಿದ್ದಾನ, ಆಡೋಕ್ಕೆ ಶಕ್ತಿ ಇಲ್ಲ, ನಾನು ನಡೆಸ್ತಾ ಇಲ್ವಾ, ಜನಕ್ಕೆ ಏನು ಬೇಕಾದಪ್ಪ ಇವತ್ತು ಅದನ್ನು ಸಾಧಿಸ್ಬಿಟ್ಟು ಕೊಡ್ತಾ ಇದ್ದಾರೆ. ಅದು ವ್ಯವಸ್ಥೆನ ಬದಲು ಮಾಡಲಿಕ್ಕೆ ಇವತ್ತು ಯಾರಿಗೂ ಸಾಧ್ಯ ಇಲ್ಲ. ಮೋದಿ ಅವ್ರದ್ದು ಸಾಧ್ಯ ಆಗಿಲ್ಲ ಬದಲಾವಣೆ ಮಾಡೋದಕ್ಕೆ. ಇನ್ನು ಸಿದ್ದರಾಮಯ್ಯ ಹೆಂಗೆ ಆಗ್ತದೆ ನಾನು ನಿಮ್ಗೆ ಕೇಳ್ತೀನಿ ರೀ. ಮೋದಿ ಅವ್ರು ಏನು ಬಂದಿದ್ರಿಲ್ಲ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ. ಹೌದು. ಪ್ರತಿ ಬಡವಗ 15 ಲಕ್ಷ ರೂಪಾಯಿಗಳನ್ನ ಹಾಕ್ತಿದ್ರು, ಹಾಕಿದ್ರೆ ಅವ್ರಿಗೆ ಆಗಿಲ್ಲ ಪಾಪ ವ್ಯವಸ್ಥೆ ಬದಲು ಮಾಡಲಿಕ್ಕೆ. ಅಂದಾಗ ಸಿದ್ದರಾಮಯ್ಯ ಜಿಲ್ಲಾ ಒಂದು ರಾಜ್ಯ ಮಟ್ಟದ ನಾಯಕರು ಅದು ಸಾಧ್ಯನ? ಭ್ರಷ್ಟಾಚಾರ ಹೋಗಲಾಡಿಸ್ಬೇಕಾಗಿತ್ತಪ್ಪ ಅಂದ್ರೆ ಎಲ್ಲರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಬೇಕಾಗದು ಈ MLAಗಳು. ಹೌದು. ಮತ್ತು MLAಗೆ ಪರ್ಸೆಂಟೇಜ್ ಬೇಡ ಕೊಡೋದು ಎಲ್ಲಿದು ಕೊಡ್ತಾರೆ ಸಿದ್ದರಾಮಯ್ಯ? ಮೆಲಿದು ಕೊಡ್ತಾನಲ್ಲ ಅವರು. ಇಲ್ಲಿ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಇರ್ತದೆ, ಟ್ಯಾಕ್ಸ್ ಕಟ್ ಮಾಡಿ ಕೊಡ್ತಾನೆ ಅವ್ರಿಗೆ 40% ತೋಪಾನಿ ಅಂತೇಳಿ. ನಾ ಏನು ಹೇಳ್ತಾ ಇದ್ದೀನಿ ಇಲ್ಲೇ, ವ್ಯವಸ್ಥೆ ಬದಲು ಮಾಡೋದಕ್ಕೆ, ಇವತ್ತಿನ ವ್ಯವಸ್ಥೆ ಬದಲು ಮಾಡೋದಕ್ಕೆ ಇವತ್ತಿನ ಯಾವ ನಾಯಕಿಗೂ ಸಾಧ್ಯ ಇಲ್ಲ. ಮೋದಿ ಅವ್ರು ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಮಾತನ್ನ. ಸರ್ ಅದು ಸರಿ ಸರ್. ನೆಕ್ಸ್ಟ್ ಪ್ರಶ್ನೆ, ಸರ್ಕಾರ ಉಳಿಯೋದಕ್ಕೆ ಕೇವಲ ಸಿದ್ದು ಅವರೇ ಕಾರಣ? ನೋಡ್ರಿ, ಒಂದು ಹಂತದವರೆಗೆ ಕಾರಣ. ಯಾಕಂದ್ರೆ ಮಾಸ್ ಲೀಡರ್ ಈ ಕಾಂಗ್ರೆಸ್ನಲ್ಲಿ ಈಗಿಲ್ಲ. ಮಾಸ್ ಲೀಡರ್ DK ಅಲ್ಲ, ಸತೀಶ್ ಅವರು ಅಲ್ಲ, ಅದೇ ಕಾಲಕ್ಕೆ MB ಪಾಟೀಲ್ರು ಅಲ್ಲ, ಮತ್ತು ಅದೇ ಕಾಲ ನಮ್ಮ ಪರಮೇಶ್ವರ್ ಅವರು ಅಲ್ಲ. ಈಗ ಇವರು 4 ಜನ ಇದ್ದಿದ್ರಲ್ಲೇ ಒಬ್ಬ ಚಲೋ ಲೀಡರಪ್ಪ ಅಂದ್ರೆ ಖರ್ಗೆ ಅವ್ರು ಹೇಳ್ಬಿಟ್ರೆ ಅಷ್ಟೇ ಎಲ್ಲ ಪಾತ್ರಲ್ಲ ಅಂತೀರ. ಯಾಕಪ್ಪ ಅಂತಂದರೆ ಹೌದು, ಒಬ್ಬ ಹಿಂದುಳಿದವರು, ಅದರಲ್ಲೂ ದಲಿತರು, ಆ ಸಮುದಾಯದಿಂದ ಬಂದಂಥವ್ರು, ಹೌದು ಆಸ್ತಿ ಮಾಡಿರ್ಬೋದು, ಏನೋ ಮಾಡಿರ್ಬೋದು, ಮಾಡಿದವ್ರು ಹೇಳ್ದಾರ. ಇವತ್ತು ರಾಜಕೀಯ ಮಾಡ್ಬೇಕಾದ್ರೆ ದುಡ್ಡು ಬೇಕು ನಿಮಗೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವ್ರು ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತಾರೆ. ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಖರ್ಗೆ ಅವ್ರು ಹೋಗಿದ್ದಾರೆ, ಬಟ್ ಖರ್ಗೆ ಅವ್ರು ಅದನ್ನು ಅವ್ರು ಮಾನಸಿಕ ಅದನ್ನು ಮೀರಿ ಹೋಗಿದ್ದಾರೆ. ಇವತ್ತು 85-90 ಸಮೀಪ ಬಂದರು ಅವರು. ಅವ್ರಿಗೇನು ಬೇಕಾಗಿದೆ, ಇವತ್ತು ತನ್ನ ಮಗನ ಬಗ್ಗೆ ಒಟ್ಟಾರೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಮಗನ ಲೀಡರ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಅವ್ರ ಮಗನೂ ಕೆಲಸ ಮಾಡ್ತಾ ಇದ್ದಾರೆ. ದಲಿತ ಮೂವ್ಮೆಂಟ್, ದಲಿತರದ್ದು ಹಿಂದುಳಿದವ್ರ ನಾಯಕತ್ವ ತೊಗೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಸಿದ್ದು ಅವರು ಇಲ್ಲದ ಕಾಂಗ್ರೆಸ್ ಗತಿ ಏನು? ಈ ತುರ್ತಿಗಿಲ್ಲ, ಯಾರಿಂದ ಯಾವ್ದು ಪಕ್ಷ ಉಳಿದಿಲ್ಲ, ಹೋಗೋದಿಲ್ಲ. ಮತ್ತು ಬೇರೆ ಮತ್ತೊಬ್ರು ಯಾರೋ ಬರ್ತಾರೆ ನಿಲ್ತಿರ್ತದೆ. ಯಾಕಂದರೆ ಇವತ್ತು ನಾವು ಒಂದು ಕಾಲಕ್ಕೆ ಭಾಳ ಜನ ಹೋದ್ರೆ ನಾಳೆ ನಮ್ಮ ರಾಹುಲ್ ಅವ್ರದ್ದು ಮುಗಿದು ಅಂತ ತಿಳ್ಕೊಂಡಿದ್ವಿ. ಎಂತೆಂಥ ಲೀಡರ್ ಇದ್ರು, ಬಂದಿದ್ದು ಹೋದ್ರು ಅವರೆಲ್ಲ. ಚವ್ಹಾಣ್ ಭಾಳ ಜನ ಇದ್ದರು, ಬಿಟ್ಟು ಹೋದರು. ಆದರೆ ಕಾಂಗ್ರೆಸ್ ಅದ. ಯಾಕಂದರೆ ಕಾಂಗ್ರೆಸ್ನ ಬೇರುಗಳು ಅದನ್ನು ಹುಟ್ಟು ಹಾಕಿದವರು ಗಾಂಧೀಜಿ ಅವರು, ಅವ್ರ ಹಿಂದಿಂದ ಅನೇಕ ಲೀಡರ್ಗಳು. ಅವರೆಲ್ಲ ಇವತ್ತು ದೇಶದ ತುಂಬ ವ್ಯಾಪ್ತಿ ಇನ್ನೂ ಅದಾವೆ ಜೀವಂತ. ಅವು ಬರೀ ನೀರು ಹಾಯಿಸಲು ಸಾಕು ಗಿಡ ಇದ್ದಂಗೆ ಹೇಳ್ತಾರೆ. ಆ ಮಾತು ಬೇರೆ. ಒಂದು ಪಕ್ಷ ಒಬ್ಬನಿಂದ ಉಳಿದಿತ್ತು ಅನ್ನೋದಲ್ಲ. ಆದರೆ ಇವತ್ತಿನ ಮಟ್ಟಿಗೆ ಮಾತ್ರ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯನ ಇಳಿಸಿ ಇವ್ರು ಜಗಳ ಕೂತ್ಕೊಳ್ಳೋದ್ರಾಗ ಅರ್ತಿಲ್ಲ. ಅದ್ರ ಸದುಪಯೋಗವನ್ನು ನಮ್ಮ BJP ಪಾರ್ಟಿ ತೊಗೊಳ್ತದೆ. ಅದರಲ್ಲಿ ಭಾಳ ಸ್ಟ್ರಾಂಗ್ ಇದ್ದಾರೆ. ಅವ್ರ ಜಗಳ ಹಚ್ಚಿ ಈಗ ನೋಡ್ರಿ, DK ಅಥವಾ DK ಸತೀಶ್ ಮತ್ತಾರಿಗೂ ನೋಡ್ರಿ, ನೀವು ಸೇಮ್ ಮಾಡಿದ್ರಪ್ಪ, ನೀವು 4 ಮಂದಿ 5 ಮಂದಿ ತೊಗೊಂಬರ್ರಿ ಅಂತ ಹೇಳಿದ್ರು. ಇವ್ರು ತೊಗೊಂಡು ಹೋದ್ರು. ಇಲ್ಲಿ ಯಾವ್ದು ಕುಸಿತು? ಕಾಂಗ್ರೆಸ್ ಕುಸಿತು. ಮುಂದಿನ ವರ್ಗ ಒಂದು 2.5 ವರ್ಷ ಮಾಡ್ತಾರೆ. ನಂತರ ಅವ್ರನ್ನ ಮುಂದುವರ್ಸೋದು ಹೇಳಿದ. ಈಗ ಮಹಾರಾಷ್ಟ್ರದಲ್ಲಿ ಶಿಂದೆ ಏನು ಮಾಡಿದ್ರು? ಶಿಂದೆ ಅವ್ರನ್ನ ಇವತ್ತು ಶಿಂದೆಯಲ್ಲಿ ಹೋಗಿ ಬರೋದಂಥ ಪರಿಸ್ಥಿತಿ ಆಯ್ತು. ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಹುಂಬತನ ಆಯಿತು. ಮಾಡಿದ್ರು, ಉಪಯೋಗ ಮಾಡಿಕೊಂಡ್ರು, ವರ್ಷ ಹೋದ್ರು. ಯೂಸಂತರು ನಾ DK ಅವ್ರದ್ದು ಅದಾಗೋದು, ನಾವು ಸತೀಶ್ ಅವ್ರು ಮಾಡಿದ್ರು ಅದಾಗೋದು. ಯಾರೋ ಆದರೂ ಯಾವ ಅಪೇಕ್ಷೆ ಮಾಡಲಾರ್ದೆ ಕಾಂಗ್ರೆಸ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ಬೇಕಾಗಿತ್ತು ಎಲ್ಲರೂ ಕುಳ್ಕೊಂಡು. ಅದಿತ್ತಂದ್ರೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರಲ್ಲ ಅಡ್ಮಿನಿಸ್ಟ್ರೇಷನ್, ಏನು ತಪ್ಪು ಮಾಡಿದಾರ? ಮತ್ತು ಅವರ ಸದ್ಗುಣ ಅದ ಸಿದ್ದರಾಮಯ್ಯರಲ್ಲೇ. ನಮ್ಮಂಥವ್ರೆಲ್ಲ ಸಿದ್ದು ಮಾತಾಡ್ತೀವಿ ನಾವೆಲ್ಲ. ಅದ್ರ ಬಗ್ಗೆ ಅವ್ರು ನಕ್ಕಿ ಬಿಡ್ತಾರೆ ಅವರು. ಅಂದ್ರೆ ನಾ ಹೇಳೋ ಉದ್ದೇಶ ಏನಪ್ಪ ಇಲ್ಲ ಅಂತಂದ್ರೆ, ಈ ನಾಯಕರಲ್ಲ, ಇದ್ದಂಥ ನಾಯಕರಲ್ಲೇ ಅತ್ಯುತ್ತಮ ನಾಯಕರು ಸಿದ್ದರಾಮಯ್ಯ ಅವರು. ಇದ್ರಲ್ಲಿ 2 ಮತ್ತಿಲ್ಲ. ಅವ್ರನ್ನ ಬಿಟ್ಟರೆ BJPಲಿ ಇರುತ್ತವ್ರು ಯಡಿಯೂರಪ್ಪನವ್ರು ದೋಷ ಇರ್ಬೋದು, ತಪ್ಪು ಇರ್ಬೋದು, ಅಪರಾಧ ಇರ್ಬೋದು, ಆ ಮಾತು ಬೇರೆ. ಮಾಸ್ ಲೀಡರ್ ಜೊತೆ ಒಂದಿಷ್ಟು ಏನು ಹೇಳಿದ್ರು ಕೇಳುವಂಥ. ಆದರೂ ಎಲ್ಲರಿಗೂ ಹೆಚ್ಚಿಗೆ ಸಿದ್ದರಾಮಯ್ಯ ಹೋಗಿರೋದು. ಅದು ಚರ್ಚೆ ಮಾಡಿದ್ರೆ ಏನೂ ಅರ್ಥ ಇಲ್ಲ. ಮತ್ತು ಅವಾಗೆ ಬಿಡ್ತಾನಂದಾಗ ನಾ 2 ಆದ್ಮೇಲೆ ಬಿಡ್ತಾನಪ್ಪ ಅಂತ ಅಂದಿದ್ರಂದ್ರೆ ಸರ್ ಅವ್ರ ಮಗನೂ ಅಂದ ಸಂಜೆ ಆಗಲ್ದ್ರೆ ಹಾಗೆ ಹೀಗೆ. ಆದ್ರೆ ಅವ್ರು ಅಂದಿಲ್ಲಲ್ಲ. ನಾನು ಸಂಜೆ ಆಗಲ್ಲ ಅಂತ ಹೇಳಿಲ್ಲ. ನಾನು 2028ರಲ್ಲೂ ಸಹಿತ ನಾನು ಮುಖ್ಯಮಂತ್ರಿ ಅಂತ ಹೇಳಿದ್ರು. ಏನು ಯುವಕದ್ರಿ 16 ಷೋಡಶ ಅನ್ನೋಂಗೆ ಮಾತಾಡ್ತಾರಲ್ಲ. ಸರ್, DK ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ, ಯಾರಿಗೆ CM ಪಟ್ಟ? ನೋಡ್ರಿ, ಅವರು ಇಬ್ಬರು ಯೋಗ್ಯರದಾರ ಸೇಮ್ ಆಗೋದಕ್ಕೆ. ಸೇಮ್ಗೆ ಇವತ್ತು ಏನು ಬೇಕಾಗಿದೆ? ಒಳ್ಳೆ ಆಡಳಿತ ಅನುಭವ, ಇದ್ದದ್ದು ವ್ಯವಸ್ಥೆಯಿಂದ ಸರಿಯಾಗಿ ಇಟ್ಕೊಂಡು ಹೋಗುವಂಥದ್ದು, ಕಡಿಮೆ ಭ್ರಷ್ಟಾಚಾರ ಮಾಡಿಸುವಂಥದ್ದು, ಜನರಿಗೆ ಬೇಕಾಗುವಂಥ ಈಗೆಲ್ಲ ಗ್ಯಾರಂಟಿಗಳು ಬಂದೈತಿದ್ದು. ನಾವು ಅದರಿಂದ ಉದ್ಯೋಗ ಸೃಷ್ಟಿ ಮಾಡೋರು. ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಪ್ಪ, ಏನು ಮಾಡಬೇಕು ಅನ್ನೋದನ್ನು ಅವ್ರು ಸ್ವತಃ ವಿಚಾರ ಮಾಡಬೇಕು. ಅದನ್ನು ಅದು ಮತ್ತು ಒಂದು ಮಾತು ಸ್ಪಷ್ಟ, ಅಗ್ರಿಕಲ್ಚರ್ ಇಲಾಖೆ ಅದು ಇದನ್ನು ಬಿಟ್ಟ ಉಳಿದ ಯಾವ ಕ್ಷೇತ್ರದಲ್ಲಿಯೂ ಇವಾಗ ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಈ ದೇಶದಲ್ಲಿ ಇಲ್ಲ. ಇದು ಬರ್ಕೊಂಡ್ಬಿಡುದು. ಈ ನಾಡಿನಲ್ಲಿ ಎಲ್ಲೂ ಇಲ್ಲ. ಆ ದಿಶೆಯಲ್ಲಿ ಇಬ್ಬರು ಸಮಾನರಿದ್ದಾರೆ.
ಅದರಲ್ಲಿ ನಾವು ಎರಡು ಅನ್ನೋದಿಲ್ಲ. ಡಿ ಕೆ ಶಿ ಅವರು ಒಂದು ಸ್ವಲ್ಪ ಬುದ್ಧಿವಂತರು ಇರ್ಬೋದು, ನಮ್ಮ ಸತೀಶ್ ಅವ್ರಿಗಿಂತಲೂ ಇಂಟೆಲಿಜೆನ್ಸಿ ಒಳಗೆ ಮತ್ತೊಂದ್ರೊಳಗೆ ಅಥವಾ ಸಂಘಟನೆ ಮಾಡೋದ್ರಲ್ಲ ರಾಜ್ಯ ಮಾಡೋದಲ್ಲ ಇದ್ದಾರೆ ಇಲ್ಲ ಅಂತಲ್ಲ. ಹಾಗಂದ್ರೆ ಸತೀಶ್ ಅವರು ಅದು ಮೈನಸ್ ಅಂತಲ್ಲ, ಅವರು ಒಳ್ಳೆ ಮಾತುಗಾರರಲ್ಲ, ಅನಿಸಿದ್ದನ್ನು ಅಷ್ಟೇ ಮಾತಾಡ್ತಾರೆ ಅಂತ ಹೇಳ್ಬೋದು. ಬಟ್ ನಮ್ಗೆ ಬೇಕಾದ ಕೆಲಸ ಮಾತಲ್ಲ, ಭಾಳಷ್ಟು ಮಾತಾಡಿ ಚಂದ ಮಾತಾಡಿ. ಇಲ್ಲಿ ಭಾಳ ಮಂದಿ ಹೋಗ್ಯಾರ ದೇಶ ನಾಯಕರು, ಎಲ್ಲರೂ ಮಾತಾಡೋರನ್ನ ಅವ್ರ ಮಾತು ನಮಗೆ ಕೇಳಿದವ್ರು. ಪ್ರಶ್ನೆ ನನ್ನ ಮನಸ್ಸಲ್ಲಿ ಒಂದು ಕೊರಿತಾನೆ ಐತೆ. ಇದು ಮೊದಲಿಂದ ನಾನು ಕೇಳಬೇಕು ಸರ್. ಆಲ್ಮೋಸ್ಟ್ ಆಲ್ ಎಲ್ಲ ದಕ್ಷಿಣ ಕರ್ನಾಟಕದ ಅಂದರೆ ಬೆಂಗಳೂರು ಸೈಡು, ಮೈಸೂರು ಸೈಡು, ಮಂಡ್ಯ ಸೈಡ್ದವರೇ ಮುಖ್ಯಮಂತ್ರಿಗಳು ಸಾಕಷ್ಟು ಜನ ಆಗಿದ್ದಾರೆ. ಸೊ ಈ ಬಾರಿ ಒಂದು ಸ್ವಲ್ಪ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗಿಲ್ಲ. ಆಗಿಲ್ಲ ಅಂತಲ್ಲ, ಕಡಿಮೆ ಇದ್ದಾರೆ, ಒಪ್ತೀನಿ ಹೇಳೋ ಮಾತನ್ನ. ಆಗಿಲ್ಲ ಅಂತಲ್ಲ, ಯಾಕಂದ್ರೆ ವೀರೇಂದ್ರ ಪಾಟೀಲರು ಚಿಂಚೋಳಿ ಅವರು ಆಗಿದಾರ ಇಲ್ಲಂತ ಅನ್ನೋಕ್ಕಾಗುವುದಿಲ್ಲ. ಮುಂದೆ ಅದಕ್ಕೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಹುಬ್ಳಿ ಅಲ್ಲಿ ಕಾರವಾರದವರು. ಅಂದ್ರೆ ನಾನೇನು ಹೇಳ್ತಿದ್ದೀನಿ ಸರ್, ಅಂದ್ರೆ ಅದು ಕೂಡ ಇದರ ಸೈಡ್ ಬಂದ್ಬಿಡಿ, ಏನಂತಾರೆ ನೀವು ಕರಾವಳಿ ಏರಿಯಾ ಬಂತು. ಬಟ್ ಇವಾಗ ನಾನೇನು ಕೇಳ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ CM ಕ್ಯಾಂಡಿಡೇಟ್ಗಳು ಅಲ್ಲೇ ಬೆಂಗಳೂರು, ಮೈಸೂರು, ಮಂಡ್ಯ, ಮದ್ದೂರು ಈ ಸೈಡ್ದವರೇ ಆಲ್ಮೋಸ್ಟ್ ಆಲ್ ಎಲ್ಲ ಇದ್ದಾರೆ. ಸೊ ನಮ್ಮ ಉತ್ತರ ಕರ್ನಾಟಕದಿಂದ ಯಾರು ಅಷ್ಟೊಂದು ಲೀಡರ್ ಬರ್ತಾ ಇಲ್ವಾ ಏನಪ್ಪಾ ಅಂತಂದ್ರೆ ಏನಾಗ್ತದ್ರಿ, ತುಳಿಯೋ ಪ್ರಯತ್ನ ನಡೀತಾ ಇದೆಯಾ? ಅದು ನಡೀತಾನೆ. ಅದು ನೋಡು, ಯಾವುದೇ ಫೀಲ್ಡ್ದಲ್ಲಿ ತುಳಿ ಪ್ರಯತ್ನ ಇದ್ದೇ ಇರ್ತದೆ. ಅದನ್ನ ಮೀರಿ ಬೆಳಿಬೇಕಾಗಿದ್ದು ಆ ನಾಯಕರಲ್ಲಿ. ಇವಾಗ ಸತೀಶ್ ಜಾರಕಿಹೊಳಿ ಅವ್ರು ಬಲಿಷ್ಠರು ಈ ಒಂದು ವಿಚಾರದಲ್ಲಿ ನೋಡ್ರಿ, ಅಲ್ಲಂತಿ ನೋಡ್ರಿ, ದಕ್ಷಿಣ ಕರ್ನಾಟಕ ಮತ್ತು ಒಕ್ಕಲಿಗರ ಸಮುದಾಯದ ಸಂಘಟನೆ ಇದಲ್ಲ, ಅದು ಭಾಳ ಪ್ರಬಲ. ಇಲ್ಲಿವರೆಗೆ ಕೆಂಗಲ್ ಹನುಮಂತಯ್ಯನವರಾಗಿರ್ಬೋದು, ಭಾಳ ಜನ ಹೆಚ್ಚಿಗೆ ಮುಖ್ಯಮಂತ್ರಿ ಆದವರು ಎರಡು ಕಮ್ಯುನಿಟಿ ಅವರು, ಒಂದು ಒಕ್ಕಲಿಗ ಕಮ್ಯುನಿಟಿ, ಇನ್ನೊಂದು ಲಿಂಗಾಯತ್ ಕಮ್ಯುನಿಟಿ. ಇದು ಯಾಕೆ ಆದ್ರಪ್ಪ ಅಂತಂದ್ರೆ ಇವ್ರ ಅಷ್ಟಕ್ಕೆ ಆರ್ಥಿಕ ಬಲ ಇರೋದು, ಜಾತಿ ಅಂದ್ರೆ ಜಾರಕಿಹೊಳಿ ಅವ್ರಿಗೆ ಆರ್ಥಿಕವಾಗಿ ಸಾಕಷ್ಟು ಬಲ ಅದ, ಆ ಮಾತು ಬೇರೆ. ಆದ್ರೆ ಇವತ್ತು ಮತ್ತೆ ಏನಂತೀರ ನೀವು, ಪೊಲಿಟಿಕಲ್ ಆಗಿ ಒಂದು ಚರಿಷ್ಮಾ ಇಲ್ವಾ? ಸೊ ಉತ್ತರ ಕರ್ನಾಟಕದವ್ರಿಗೆ ಏನಕ್ಕೆ ಕೊಡಬಾರ್ದು? ಸರಿ, ಯಾರು ಯಾರಿಗೂ ದಾನ ಮಾಡೋದಿಲ್ಲ ಅಧಿಕಾರವನ್ನ. ಇದು ಮೊದಲು ನಾವು ತೆರೆಟ್ ಹೋಗ್ಬೇಕು. ಇಲ್ಲಿವರೆಗೆ ಆದವ್ರು ಯಾರು ದಾನ ತಗೊಂಡಿಲ್ಲ. ದಾನ ಮಾಡೋರಿದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ 50% ರಿಸರ್ವೇಷನ್ ಕೊಟ್ಬಿಡ್ತಿದ್ರು. ದಾನ ಮಾಡೋದಿಲ್ಲ ಯಾರು ಜಗತ್ತಿನೆಲ್ಲ. ನಾವು ಕಸೋಬೇಕಾಗತ್ತೆ ಅಧಿಕಾರವನ್ನು. ಹಂಗಂತೇಳಿ ಒಳ್ಳೆ ಮಾತು ಸರ್ ಇದು. ಏನಕ್ಕಂತಂದ್ರೆ ನಾವು ಯಾರಿಂದ್ರೂ ಅಪೇಕ್ಷೆ ಪಡದೇನೆ ನಮ್ಮ ಎಬಿಲಿಟಿ ಏನಾಯ್ತು ಈಗಂತೂ ಒಳ್ಳೆ ಹಾದಿಲಿದ್ದಾರೆ ಸತೀಶ್ ಅವರು. ಅವರ ವಿಚಾರಗಳು ಆಯಿತು, ಮತ್ತೇನೋ ಆಯಿತು. ನಾವು ಕೆಲವೊಂದು ವಿರೋಧ ಮಾಡೋದು ಇಲ್ಲಂತಲ್ಲ, ಕೆಲವೊಂದು ತತ್ವಗಳಿದ್ದಾಗ ನಾವು ವಿರೋಧ ಮಾಡ್ತೀವಿ ಇಲ್ಲಂತಲ್ಲ. ಆದರೆ ಅವರಲ್ಲಿ ಒಳ್ಳೆ ಹಾದಿಯಲ್ಲಿದ್ದಾರೆ. ಸಿದ್ದರಾಮಯ್ಯನವರು ಒಳ್ಳೆ ಹಾದಿಯಲ್ಲಿ ಹೊಂಟಿದ್ದವರು, ಅವ್ರ ಹೆಜ್ಜೆಯಲ್ಲಿ ಇವ್ರು ಹೆಜ್ಜೆ ಆದರೆ ಶಿವಕುಮಾರ್ ಸರ್, ಇನ್ನೊಂದು ಮಾತು ಕೇಳ್ತೀನಿ ನಾನು. DK ಶಿವಕುಮಾರ್ ಯೋಗ್ಯನೋ ಇಲ್ಲಪ್ಪ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಯೋಗ್ಯನೋ? ಅದು ಹಂಗೆ ಅನ್ನೋಕ್ಕಿಂತಲೂ ಈ ವ್ಯವಸ್ಥೆಗೆ ಪರ್ಯಾಯವಾಗಿ ಹೆಚ್ಚಿನ ಕೆಲಸ ಮಾಡೋರು ಯಾರು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದ್ದಿಲ್ಲ. ಯಾಕಂದರೆ ಇಬ್ಬರನ್ನೂ ಇಟ್ಟಾಗ ಕೆಲವೊಂದ್ರೆ ಅವರು ಕೆಲವೊಂದು ಇವರು ಹೆಚ್ಚು ಕಡಿಮೆ ಆಗುವಂಥ ಇದ್ದೇ ಇರ್ತದೆ. ಮತ್ತು ಇವತ್ತಿಗೆ DK ಶಿ ಅವರು ಸಡನ್ನಾಗಿ ಅನ್ನಿಸ್ತದೆ, ಹೌದಪ್ಪ ಸೇಮ್ ಹೋಗಿದ್ದಾರೆ ಅನ್ನೋ ಅಂತಾರೆ. ಅದಕ್ಕೆ ಕಾರಣ ಅಂದ್ರೆ ನಮ್ಮ ಮೀಡಿಯಾನೂ ಕಾರಣ ಇರ್ಬೋದು. ಅದೇ ಕಾರಣಕ್ಕೆ ಅಲ್ಲಿ ಒಕ್ಕಲಿಗ ಸಮುದಾಯದವರು ತಮ್ಮ ಪ್ರಭಾವಿ ನಾಯಕನ ಮೇಲೆ ಇರ್ತುವಂಥ ಒಂದು ವ್ಯವಸ್ಥೆನೂ ಇರ್ಬೋದು. ಈ ನಮ್ಮಲ್ಲಿ ಅಂಥದ್ದು ಲಿಂಗಾಯತರಿಗೆ ವಿಶೇಷವಾಗಿ ಆದ್ಯತೆ ಕೊಡೋದು ಬಂದಂಥದ್ದು ಉತ್ತರ ಕರ್ನಾಟಕದಲ್ಲ. ಆ ದಿಸಲ್ಲಿ ಇವರು ಅಹಿಂದ ಮೂಮೆಂಟ್ ಮೇಲೆ ಬಂದಂಥವ್ರು ಇದ್ದಾರೆ. ಮತ್ತು ಅದಕ್ಕೆ ಇನ್ನೊಂದು ಏನಪ್ಪ ಅವರಲ್ಲಿ ಒಂದು ನಾವು ಗಮನಿಸ್ಬೇಕಾಯ್ತು ಏನಂದ್ರೆ, ತಳ ಸಮುದಾಯ ಜನರ ಬಗ್ಗೆ ಸಂಪರ್ಕಗಳ ಜೊತೆಗೆ ಅವ್ರ ಬಗ್ಗೆ ಒಂದಿಷ್ಟು ಅನುಭವದ ಜೊತೆಗೆ ಬೆಳೆ ಮುಂದೆ ಕೆಲವೊಂದು ತಪ್ಪುಗಳಾಗ್ಯಾವ ಇಲ್ಲಂತಲ್ಲ, ಅದು ಫೈನಲ್ ಅಂತಲ್ಲ. ಅವರಲ್ಲಿಯೂ ಸೇಮ್ ಆಗುವಂಥ ಯೋಗ್ಯತೆಗಳಿದ್ದಾವೆ ಮತ್ತು ಅವ್ರನ್ನ ಅದನ್ನು ಬೆಳೆಸ್ಕೋಬೇಕಾಗ್ಯದ. ಅದ್ರ ಜೊತೆಗೆ ಈ ವ್ಯವಸ್ಥೆಗೆ ಏನು ಮದ್ದು ಮಾಡಲಿಕ್ಕೆ ಸಾಧ್ಯ ಅದ. ತಮ್ಮ ಇರೋದು ಇವತ್ತು PWDದೊಳಗಿಂದ ಸಾಧಿಸಿ ಮಟ್ಟಿಗೆ ಭ್ರಷ್ಟಾಚಾರ ಕಡಿಮೆ ಮಾಡ್ಕೊಳ್ಳೋಂಥದ್ದು ಮತ್ತೇನೋ ಒಂದಿಷ್ಟು ಆದರ್ಶಗಳನ್ನ ಹೇಳಬೇಕಾಗ್ತದೆ ಸಮಾಜಕ್ಕೆ. ಈಗಾಗಲೇ ಶಿಕ್ಷಣ ಕ್ಷೇತ್ರದ ಮಾಡಿದ್ದಾರೆ. ಲಾಸ್ಟ್ ಪ್ರಶ್ನೆ, ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ನೋಡ್ರಿ, ಅದನ್ನು ಡಿಸೈಡ್ ಮಾಡೋ ಅವರ ಪಾರ್ಟಿಯಲ್ಲಿ ಹೈಕಮಾಂಡ್ ಒಂದು. ಎರಡನೇದಲ್ಲಿ ಅವ್ರ ಲೆಬಿಲಿಟಿ ಅದ. ಮೂರನೇದ್ದು ಏನಪ್ಪ ಅಂತಂದ್ರೆ ಇವತ್ತು MLAಗಳು ಅವ್ರಿಗೆ ಓಟ್ ಹಾಕ್ಬೇಕು. ಎಲ್ಲ MLAಗಳು ಅವ್ರಿಗೆ ಓಟ್ ಹಾಕ್ಬೇಕು. ಎಲ್ಲ MLAಗಳನ್ನ ತೊಗೊಳ್ಳೋಂಥದ್ದು. ಇವತ್ತೊಂದು ಖರೀದಿ ಮಾಡುವ ಸಂಸ್ಕೃತಿ ನಮ್ಮಲ್ಲಿ ಬೆಳೆದದ. MLAಗಳನ್ನ ಖರೀದಿ ಮಾಡ್ಕೊಳ್ಳೋಂಥದ್ದು, ಹಾರ್ಸ್ ಟ್ರೇಡಿಂಗ್. ಅದರಲ್ಲೂ ಅವರು ಅದು ಯಶಸ್ವಿ ಆಗ್ಬೋದು. ಯಾಕಂದರೆ ಇವತ್ತು DCC ಬ್ಯಾಂಕಿಂದ ಎಲೆಕ್ಷನ್ ನೋಡಿದಾಗ ಅವರು ಕಮ್ಯುನಿಟಿಯ ಪ್ರಭಾವ ಇಲ್ಲದೆ ಹೋಗಿದ್ದರು ಸಹಿತ ಇವತ್ತು DCC ಬ್ಯಾಂಕಿನ ತಮ್ಮ ಸುಪರ್ದಿಗೆ ತೊಗೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದನ್ನೇ ಅವ್ರಿಗೆ ಕಲಿಸೋ ಅವಶ್ಯಕತೆ ಇಲ್ಲ. ಹೀಗಾಗಿ ಅವರು ಮತ್ತು ಹಾಗಂತ DK ಶಿ ಭಾಳ ಪ್ರಾಮಾಣಿಕರು ಅಂತ ಹೇಳಕ್ಕೆ ಹೊರಟಿಲ್ಲ. ಅವರು ಆದ ಹುದ್ದೆ ಮಾಡುವಂಥವ್ರು. ಇದರಲ್ಲಿ ಯಾರು ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡ್ತಾರೆ, ಅದು ಪಾರ್ಟಿ ಉಳಿಬೇಕು ಮಾತ್ರ. ಪಾರ್ಟಿ ಉಳಿಸ್ಕೊಂಡು
ಅದನ್ನು ಮಾಡಿದರೆ ಇವ್ರು ಹೋಪ್ಸ್ ಇದ್ದಾವೆ ಇಲ್ಲ ಅಂತಲ್ಲ. ಯಾಕಂದ್ರೆ 5 ಜನ ಇದ್ದಾರೆ, ಅದ್ರಲ್ಲಿ 3 ಜನ ಒಬ್ರಿಗೊಬ್ರು, ಅದರಲ್ಲೂ ಇಬ್ಬರು ಬಾಲಚಂದ್ರ ಅವರು ಸತೀಶ್ ಅವರು ಶಿವಡ್ ಇದ್ದಾರೆ. ಇನ್ನೊಬ್ಬರನ್ನ ಹಿಡ್ಕೋಬೇಕು ಹೆಂಗೆ, ಇನ್ನೊಬ್ರು ನೋವಾಗದಾಗ ನಾವು ತೆಕ್ಕೆ ಹೆಂಗೆ ತೆಗೆದುಕೋಬೇಕು ಅವರನ್ನು. ಇವತ್ತಿನ ರಾಜಕೀಯಕ್ಕೆ ಏನು ಬೇಕಲ್ಲ ಅವೆಲ್ಲ ಅವ್ರ ಮೆಟೀರಿಯಲ್ ಇದ್ದಾವೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತಿನ ಒಂದು ಕಂಡು ಹಾಗೆ ಸಂಚಿಕೆಯಲ್ಲಿ ಕರ್ನಾಟಕದ ರಾಜಕಾರಣವನ್ನು ಯಾವ ಟೈಪ್ ಇದು ಮೂವ್ಮೆಂಟ್ ಆಗ್ತಾ ಇದೆ, ಕಾಂಗ್ರೆಸ್ ಅವನತಿಗೆ ಕಾರಣ ಆಗ್ತಾ ಇದೆಯಾ, ಕಾಂಗ್ರೆಸ್ ಉಳಿಯಲ್ವಾ, ಸಿದ್ದರಾಮಯ್ಯನವ್ರು ಹೋದ ತಕ್ಷಣ ಕಾಂಗ್ರೆಸ್ ಗತಿ ಏನು, ಸತೀಶ್ ಜಾರಕಿಹೊಳಿ ಅವರು CM ಆಗ್ತಾರ, DK ಶಿವಕುಮಾರ್ ಅವರು CM ಆಗ್ತಾರ, ಇವರಿಬ್ಬರಲ್ಲಿ ಯಾರು CM ಆದರೆ ಯೋಗ್ಯ, ಈ ಎಲ್ಲ ಸುದೀರ್ಘ ಚರ್ಚೆಗಳು ನಮ್ಮ ಚಾನಲಲ್ಲಿ ಅದು ಕಂಡು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಡೀತು. ಸೊ ಇದ್ರ ಕುರಿತಾಗಿ ತಮಗೇನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಸ್ವತಂತ್ರ ಪತ್ರಿಕೋದ್ಯಮಕ್ಕಾಗಿ ನಿಮ್ಮ ಕೈಲಾದಷ್ಟು ದಾನವನ್ನು ನಮ್ಮ ಚಾನಲ್ಗೆ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಒಂದು ಕಂಡು ಹಾಗೆ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡಿದರೆ S60 ನ್ಯೂಸ್, ಇದು ಸತ್ಯದ ಕೈಗನ್ನಡಿ.